ಆಯ್ತು. ಅವ್ರು ಏನ್ ಹೇಳ್ತಿರೋದು 53 ಮುಗ್ದಿದೆ, 57 ಕೊಡ್ತೀರಿ ಅಂತ. ನೀವೇನ್ ಹೇಳ್ತೀರಾ 11ರಲ್ಲಿ ಕೊಡಕ್ ಅವಕಾಶ ಮಾಡ್ಕೊಡಿ ಅಂತ. ನಾವು ಒಂದಿನ ಬೈರೇಗೌಡರಿಗೆ, ಕೃಷ್ಣ ಬೈರೇಗೌಡರಿಗೆ ಒಂದ್ಸರಿ ಮಾತಾಡ್ತೀನಿ. ಅವ್ರೇನಾದ್ರು ಟೈಮ್ ಕೊಟ್ಟಾಗ ಇಲ್ಲಿಗೆ ಕಳಿಸ್ತೀನಿ. ನಿಮ್ ಜೊತೆ ಚರ್ಚೆ ಮಾಡಿ ನೀವು ರೈತರ ಮುಖಂಡರು 3-4 ಜನ ಬಂದ್ರೆ, ಇಲ್ಲ ಬೆಂಗಳೂರಿಗೆ ಹೋಗಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ತೀನಿ ಅವ್ರ ಆಫೀಸಲ್ಲಿ. ಅವ್ರು ಸಿಕ್ತಾಗ ಮಾತಾಡಿ ಅದ್ರ ಬಗ್ಗೆ ಸಾಲ್ವ್ ಮಾಡಕ್ಕೆ ಮಾಡೋಣ, ಪ್ರಯತ್ನ ಪಡೋಣ. ಒಂದಂತೂ ನಿಜ, 3 ಇಶ್ಯೂ ಇದೆ. ಅದು ಇಲ್ಲಿ ಬಂದಾಗಲೂ ಹೇಳಿದ್ದಾರೆ. ಗೋಮಾಳ 1, 2ನೇದು ಗುಂಡ್ತೋಪು, ಸೇಂದಿವನ 3. ನಾಳೆ ದಿನ ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗಬೇಕು, ಒಂದು ಹಾಸ್ಪಿಟ್ಲ್ ಆಗಬೇಕು ಅಂದ್ರೆ ನಮ್ಗೆ ನಾಳೆ ಜಾಗ ಸಿಗಲ್ಲ. ಸೊ ಅದನ್ನ ಈಗ ಇಮಿಡಿಯೇಟ್ ಆಗಿ ಅಲಾಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಅವತ್ತು ಗುಂಡ್ಲುಪೇಟೆ ಗುರುಭವನದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಹೋದ ವರ್ಷ ಹೇಳಿದ್ದಾರೆ. ನಾನು ಅವ್ರಿಗೆ ಮನವಿ ಮಾಡಿದೀನಿ ಅಂದ್ರೆ, ನಮ್ ಗೋಮಾಳನೂ ಬೇಡ ಏನೋ ಬೇಡ, ಈಗ ಇರೋಂಥ ರೈತರು ಏನು ಸಾಗುವಳಿ ಮಾಡ್ಕೊಂಡ್ ಬರ್ತಾರೆ ಅದನ್ನ ಫಾರೆಸ್ಟ್ ಲ್ಯಾಂಡ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದಾರೆ ಈಗ ಹೋಗಿ. ಬಟ್ ಏನು ಅಂದ್ರೆ ಫಾರೆಸ್ಟ್ನವರು ರೈತರುಗಳಿಗೆ ನೀವು ಫಸಲು ತೆಗಿದೆ ಅಂತ ಗಲಾಟೆ ಮಾಡ್ತಿಲ್ಲ. ಬಟ್ ನಮ್ದು ಜಮೀನು ಇದು ಸರ್ಕಾರದಲ್ಲ, ಈಗ ನಿಮ್ದಲ್ಲ, ಇದು ನಮ್ಮ ಅರಣ್ಯ ಇಲಾಖೆ ಮಾಡ್ತಾರೆ. ಅಟ್ಲೀಸ್ಟ್ 16 ಸರ್ವೆ ಮಾಡಿ ಕ್ಲಿಯರ್ ಆಗಿ, ಅಟ್ಲೀಸ್ಟ್ ಒಂದ್ ಕಡೆ 5 ಎಕರೆಗೆ ಹಾಕಿದ್ರೆ 3 ಎಕರೆನಾದ್ರು ಬಿಡಿಸ್ಕೊಡಿ ಲೀಗಲ್ ಆಗಿ ಅಂತ ನಾವು ಹೇಳ್ತಿದೀವಿ. ಅದ್ರ ಬಗ್ಗೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಜೊತೆ ಇನ್ನೊಂದ್ಸಲಿ ನಾನು ಚರ್ಚೆ ಮಾಡಿ ನಿಮ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಧನ್ಯವಾದಗಳು. ಅದು 18, 19, 21, 22 ಆಗಿದೆ. ಅವು ಅರ್ಜಿಗಳು 8,000 ಅಧಿಕ ಅರ್ಜಿ ಬಂದಿದೆ. ಅದನ್ನ 4,000 ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರಿಜೆಕ್ಟ್ ಆಗಿರೋ ಕಾರಣಗಳನ್ನು ತಿಳ್ಕೋಬೇಕಾಗಿದೆ. ಜೊತೆಗೆ ಏನು ನೀವು ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆಗೆ 12,000 ಎಕರೆವರೆಗೆ ಹೆಕ್ಟೇರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದೀರಾ. ಅದು ಕೂಡ ಇವತ್ತು ನೀವೇ ನೋಡ್ತಿದ್ದೀರಾ ಭವಿಷ್ಯ ಎಲ್ಲೆಲ್ಲಿ ಕಾಡು ಪ್ರಾಣಿಗಳು ಈಗ ಹತ್ತತ್ರಕ್ಕೆ ಬರಕ್ಕೆ ಶುರುವಾಗಿರೋದ್ರಿಂದ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮಾರ್ಕ್ ಮಾಡಿ ಸರ್ಚ್ ಮಾಡ್ಲಿಕ್ಕೆ ಅವಕಾಶ ಮಾಡಿದ್ದಾರೆ. ಅದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳು ನಡೆದು ಮಾನ್ಯ ಕಂದಾಯ ಸಚಿವರು ಕೂಡ ಗುಡ್ಲುಪೇಟೆ ಬಂದು ಅದ್ರ ಬಗ್ಗೆ ಒಂದು ಸಭೆ ಮಾಡಿ ಕಂದಾಯ ಇದೇನು ನಾವು ಸಾಗುವಳಿ ಕೊಡಬೇಕು ಅಂತ ಹೇಳಿ ಆಸ್ತಿಯರು ಒಂದು 50 ಜನ ಕೊಟ್ಟಿದ್ವಿ. ಆ ಸಭೆನೂ ಆಗಿದೆ. ಹೋದ 2023 ಡಿಸೆಂಬರ್ ಅಂತ 24 ಡಿಸೆಂಬರ್ ಆಗಿದೆ. ಉಳಿದವ್ರು ಈಗ ಕೊಡಬೇಕು ಅಂತ ಹೇಳಿ ನಾನೇ ಮೇನ್ ಆಗಿ ಎಲ್ಲ ದಿನ ನಮ್ಗೆ ಅರ್ಜಿ ನನಗೆ ಪರ್ಸನಲ್ ಆಗಿ ಬರ್ತಿರೋದ್ರಿಂದಾನೆ ನಾನು ಸ್ಟ್ರಿಕ್ಟ್ ಆಗಿ ಆಗ್ಬೇಕು ಅಂತ ಹೇಳಿ ಹೋದ್ ಸೋಮವಾರ ನಮ್ಮ ತಹಸೀಲ್ದಾರ್ ಮತ್ತೆ ಲ್ಯಾಂಡ್ ಸರ್ವೇರ್ಗಳು ಮತ್ತೆ ಫಾರೆಸ್ಟ್ ಎಲ್ಲ ಕರೆದು ಜಂಟಿ ಸರ್ವೆ ಮಾಡಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳಿ ಅವ್ರಿಗೆ 2 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ನಾವು 2ರಿಂದ 2.5 ತಿಂಗಳು. ಯಾಕಂದ್ರೆ ಒಂದೇ ಸಲಿಗೆ ಒಂದೇ ದಿನಕ್ಕೆ ತುರ್ತಾಗಿ ಆಗಕ್ಕಾಗಲ್ಲ. ಮಾಡೋ ಅಂಥದ್ದು ಸುಮಾರು ಅರ್ಜಿಗಳಿರೋದ್ರಿಂದ ಮಾಡ್ಕೊಡಿ ಅಂತ ಹೇಳಿದ್ವಿ. 1 to 5 ಏನಾಗಿದೆ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೂ ಈಗಾಗಲೇ ತಹಸೀಲ್ದಾರ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ. ಖಂಡಿತವಾಗ್ಲೂ ಅದನ್ನ ಮಾಡ್ತೀವಿ. ಮಾಡಿದಂತೂ ಸಾಗುವಳಿ ಚೀಟಿ ಲೀಗಲ್ ಆಗಿ ಯಾವುದೇ ತರದ ಸಮಸ್ಯೆಗಳಿದೆ ಮಾಡೋ ಅಂತದನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳೋ ಕೆಲಸ ಮಾಡೇ ಮಾಡ್ತೀವಿ. ಅದ್ರ ಯಾವುದೇ ತರದ ಅನುಮಾನಗಳು ಬೇಡ. ಯಾಕಂದ್ರೆ ಇವತ್ತಾಗಲೇ ಸುಮಾರು ಅದ್ರ ಬಗ್ಗೆ ಚರ್ಚೆಗಳು ನಡೀತಿದೆ. ಮಾಡೋ ಅಂತದ್ ಮಾಡಿದ್ವಿ. ಈಗ ಮಾತಾಡ್ತಾ ಒಂದು ವಿಚಾರನೂ ಸಿಗೇವಾಡಿಗೆ ಒಂದು ವಿಚಾರ ಬಂದಿತ್ತು. ಅಲ್ಲಿ 350 ಎಕರೆ ಸಾಗುವಳಿ ಕೊಡ್ಬೇಕು. ಅಲ್ಲಿ ಅರ್ಜಿ ಹಾಕೊಂಡಿರೋದು 800 ಜನ. 800 ಜನಕ್ಕೆ ಸಾಗುವಳಿಗೆ ಎಲ್ಲಿ 350 ಎಕರೆ 800 ಜನಕ್ಕೆ ಹೇಳ್ಕೊಳಕ್ ಬರ್ತದೆ. ಇಂಥ ಸಮಸ್ಯೆಗಳು ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ಇದ್ದಾರೆ. ಕಾನೂನು ಪ್ರಕಾರ ಲೀಗಲ್ ಆಗಿ ನನ್ನ ಉದ್ದೇಶ ಲೀಗಲ್ ಆಗಿ ಏನಾಗುತ್ತೋ ಅದನ್ನ ಮಾಡ್ಕೊಳ್ಳುವಂತ ಕೆಲಸ 100% ಮಾಡ್ತೀವಿ. ಎರಡನೇದಾಗಿ ನೀವು ಮೇಜರ್ ಆಗಿ ನೀರಿನ ವಿಚಾರ ಹೇಳಿದ್ರಿ. ಖಂಡಿತವಾಗ್ಲೂ ನೀರು ಏನಾಗಿದೆ ಅದೇನು ಅಕ್ಟೋಬರ್ 2024 ತುಂಬಿಸ್ತೀವಿ ಅಂತ ಹೇಳಿದ್ರಿ. ಅದನ್ನ ಈಗ ಚರ್ಚೆ ಮಾಡಿದೀವಿ. ಸಮಸ್ಯೆಗಳಂತೂ ಇದೆ. ನಾನು ಯಾಕೆ ಅಲ್ಲಿ ಹೋಗಿ ನೋಡಿದೆ ಅಂದ್ರೆ, ಸುಮ್ಮನೆ ಹೇಳ್ತಿದ್ರು ನಾವು ಏನ್ ಮೋಟರ್ ಕಷ್ಟನ ರಿಪೇರಿ ಮಾಡೋದಂತ ಹೋಗಿ ನೋಡಿದಾಗ್ಲೇ ಗೊತ್ತಾಗಿದ್ದು ಅಲ್ಲಿ ಮೇಡ್ ಟು ಆರ್ಡರ್ ಪಾರ್ಟ್ಸ್ ಬರ್ಬೇಕು. ಅದನ್ನ ರೆಡಿ ಇಟ್ಕೊಂಡಿರಲ್ಲ. ಪೂನಾದಿಂದ ಆರ್ಡರ್ ಮಾಡಿ ತರಿಸ್ಬೇಕು. ಜೊತೆಗೆ ಕೆಟ್ಟೋದಾಗ ಅದನ್ನ ಇನ್ನೇನಾದ್ರು ರನ್ ಮಾಡಿ ನೋಡ್ಬೇಕು. ಈಗ 1 ಮೋಟರ್ ರೆಡಿ ಮಾಡ್ಲಿಕ್ಕೂ ಇನ್ನೂ 15-20 ದಿನ ಟೈಮ್ ಬೇಕಾಗಿದೆ. ಅದು ನಾನೇ ನೋಡಿದಾಗ ಒಳಗಡೆ ತೆಗ್ದಿರೋದು ಸಿಕ್ಕಾಪಟ್ಟೆ ಹೆವಿ ಮೋಟರ್. ಅದು 2000 HP ಅನ್ಸುತ್ತೆ. ಹಂಗಾಗಿ ಆ ಒಂದು ಸಮಸ್ಯೆ ಇರೋದ್ರಿಂದ ಖಂಡಿತವಾಗ್ಲೂ ನೀರು ಬಿಡಿಸೋಂತ ಕೆಲಸ ಮಾಡ್ತೀವಿ. 2021ರಲ್ಲಿ ಬಿಟ್ಟರೆ 23ರಲ್ಲಿ ಈಗ ನೀವು ಏನ್ ಹೇಳ್ತೀರಾ, ಮಳೆ ನೀರು 50% ಇತ್ತು. ಬಟ್ ಕಾವೇರಿ ನೀರು ನಿಗಮದವರು 70% ನಾವು ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಏನೋ ಆಗಲಿ ಒಟ್ಟಿನಲ್ಲಿ ಅವತ್ತಿನ ದಿನ ನೀರಿತ್ತು. ಮಳೆನೋ ಅಥವಾ ಕೆರೆ ನೀರು ತುಂಬಿಸೋ ಯೋಜನೆ ಅಡಿಯಲ್ಲಿ ನೀರಂತೂ 2023ರಲ್ಲೂ ತುಂಬಿದೆ. 24ರಲ್ಲಿ ಪ್ರಾಬ್ಲಮ್ಗಳು ಶುರುವಾಗಿದೆ. ಮೋಟರ್ ಆನ್ ಮಾಡಕ್ ಹೋದಾಗ ಏನ್ ಸಮಸ್ಯೆ ಅಂತ ಕೇಳಿ ಅವಾಗ ನೋಡಿದಾಗ ಸಮಸ್ಯೆಗಳಾಗಿರೋದಂತೂ ನಿಜ. ಅದ್ರಲ್ಲಿ ಯಾವುದೇ ತರದ ಇದಿಲ್ಲ, ಸುಳ್ಳು ಅಥವಾ ಅಧಿಕಾರಿಗಳು ದಿಕ್ ತಪ್ಪಿಸ್ತಿಲ್ಲ. ಯಾಕಂದ್ರೆ ಈ ದಿಕ್ ತಪ್ಪಿಸ್ತಾರ ವಿಚಾರಕ್ಕೆ ನಾನೇ ಒಂದು ಖುದ್ದು ಹೋಗಿ ನೋಡ್ಕೊಂಡ್ ಬಂದಿದ್ದನ್ನ. ಅಲ್ಲಿ ಹೋಗಿ ನೋಡಿದಾಗ ಸಮಸ್ಯೆಗಳಿದಾವೆ. ಯಾಕಂದ್ರೆ 15
11 ವರ್ಷದ ಮೇಲೆ ಆಗಿದೆ ಅಲ್ಲಿ ಮೋಟ್ರನ್ನ ಇನ್ಸ್ಟಾಲ್ ಮಾಡಿ. ಅವತ್ತಿಂದ ಅದನ್ನ ರಿಪೇರಿ ಮಾಡಿಲ್ಲ. ಅದು ಇಷ್ಟು ಕೆಪಾಸಿಟಿಲಿ ಇಷ್ಟು ವರ್ಷ ಓಡಿರೋದಕ್ಕೆ ಅದು ಸರ್ವಿಸ್ ಆಗಲೇಬೇಕು. ಸರ್ವಿಸ್ ಆಗದೆ ಅಂತೂ ಅದನ್ನ ರನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಹುಶಃ ಇನ್ನೇನಾದ್ರು ಓಡಿಸಿದ್ರೆ ಅದು ನೋಡಿದ್ರೆ ಬ್ಲಾಸ್ಟೇ ಆಗಂಗಿದೆ, ಪುನಃ ಪ್ರಾಬ್ಲಮ್ ಆಗಂತದಿದೆ. ಈಗ ಪೂನಾದಿಂದ 2-3 ಮೆಟೀರಿಯಲ್ ಬಂದಿದೆ, ಅದಕ್ಕೆ ಇನ್ನೂ ಬುಸ್ಗಳು ಬರ್ಬೇಕಂತ ಈಗಲೂ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅದನ್ನು ತರಿಸಿ ನಾವು ರೆಡಿ ಮಾಡಿಸಿ ಅದನ್ನ ಅಕಾರ್ಡಿಂಗ್ ಟು ದಟ್ ಮಿಷಿನಿಗೆ ಸೆಟ್ ಆಗಂಗೆ ಮಾಡಿಸ್ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ಮಾಡ್ಸೋಂಥ ಕೆಲಸ ಮಾಡ್ತೀವಿ. ನೀರು ತುಂಬಿಸೋ ವಿಚಾರ ಏನು ನೀವು ಈಗ ಹಿಂದೆ ವಡ್ಗೆರೆ ಕೆರೆಗೆ ಬಂದು ನಿಂತೋಯ್ತು ಅಂತ ಹೇಳಿದ್ರಿ, ಅದು ವಿಚಾರ ಹೇಳಿದ್ದೀವಿ. ಅದು ಯಾಕೆ ಹಂಗಾಯ್ತು ಅಂದಾಗ ಬೆಲ್ಟ್ ಪ್ರಾಬ್ಲಮ್ ಆಗಿತ್ತು ಅಂತ ನಿಮಗೂ ಹೇಳಿದ್ದಾರೆ, ನಮಗೂ ಅದು ಮಾಹಿತಿ ಕೊಟ್ಟಿದ್ದಾರೆ. ಮುಂದೆ ಈಗ ಸಮಸ್ಯೆಗಳು ಬರ್ತಾ ಇದೆ. ಬಹುಶಃ ಇದು ಸಮಸ್ಯೆ ಹೆಂಗಾಗ್ತೈತೆ ಅಂದರೆ ಡಿಲೇ ಆಗ್ತಾನೆ ಇದೆ. ನಾನು ನೋಡಿದ ಪ್ರಕಾರ ಇನ್ನು 20-25 ದಿನನಾದ್ರು ಮಿನಿಮಮ್ ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ನೋಡೋ ಅದು ಮೋಟ್ರು ಇನ್ನೊಂದು ಸಾರಂಗನ ಒಂದು ಕಂಪ್ನಿಲಿ ಮೈಸೂರಲ್ಲಿ 2 ಮೋಟ್ರ್ ರೆಡಿ ಆಗ್ತಿದೆ. ಈ ನಮ್ಮ ಕೆಪಾಸಿಟಿ ಏನಿಲ್ಲಿ ಈ ಕೆರೆಗಳಿಗೆ ಬಿಡಬೇಕು ಅಂದಾಗ 2 ಮೋಟ್ರು ರನ್ ಆಗಲೇಬೇಕು. 1 ಮೋಟ್ರ್ ರನ್ ಆಗಂತೂ ಮಾಡೋ ಅಂತ ಆಗಲ್ಲ. ಯಾಕಂದರೆ ಅದು ಅಷ್ಟು ಕೆಪಾಸಿಟಿ ಜಾಸ್ತಿ ಇದೆ, ತುಂಬಕ್ಕೂ ಭಾರಿ ಸಮಸ್ಯೆ ಆಗ್ತದೆ. ಹಾಗಾಗಿ ನಾವು 2 ಮೋಟ್ರ್ ರನ್ ಮಾಡಿದ್ರೇ ತಿರ್ಗಾ, ಇಲ್ಲ ಅಂದರೆ ತಿರ್ಗಾ ಏನಾಯ್ತು, ನಾಳೆ 1 ಮೋಟ್ರ್ ರನ್ ಮಾಡೋಕ್ಕೆ ಶುರು ಮಾಡಿದ್ರೆ ಈ ನೀರು ಬಿಡಕ್ಕೆ ನಾವು ಇಷ್ಟು ದಿನ ಪ್ರತಿಭಟನೆ ಮಾಡೋದು ಅನ್ನೋ ಥರ ಆಗ್ತದೆ. ಹಾಗಾಗಿ ನನ್ನ ಉದ್ದೇಶ, ನೀವು ಒಂದು ಸ್ವಲ್ಪ ಕಾಲಾವಕಾಶ ಕೊಡಲೇಬೇಕು. ನಾನು ಒಬ್ಬ ಪ್ರತಿನಿಧಿಯಾಗಿ ಸರ್ಕಾರದಲ್ಲಿ ಏನೇನು ಆಗಿರ್ತಿದೆ, ಯಾವುದೇ ಥರದ ಹಣಕಾಸಿನ ತೊಂದರೆ ಇಲ್ಲ ಈ ಕಾರ್ಯಕ್ರಮಕ್ಕೆ. ಎಲ್ಲ ಸುಮ್ಮನೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಲ್ಲ, ಅದು ಕಟ್ಟಿಲ್ಲ, ಅದು ಇದು ಅಂತ ಸುಮ್ಮನೆ ಪ್ರಚಾರ ಮಾಡ್ತಾರೆ. ಅದು ಯಾವುದೇ ಥರದ ಸಮಸ್ಯೆ ಇಲ್ಲ. ಏನು ಅನುದಾನ ಕಾವೇರಿ ನೀರಾವರಿ ನಿಗಮದಿಂದ KBಗೆ ಹೋಗಬೇಕು, ಅದು ಪ್ರತಿ 3 ತಿಂಗಳು ಒಂದ್ಸಲಿ ಅದೇನು ಪೇಮೆಂಟ್ ಸ್ಟ್ರಕ್ಚರ್ ಇದೆ ಆ ಸ್ಟ್ರಕ್ಚರ್ ಪ್ರಕಾರ ಹೋಗ್ತಿದೆ. ಈ ಒಂದು ಮೋಟ್ರ್ ಕೆಟ್ಟೋಗಿರೋದು ನಮ್ಮ ದುರದೃಷ್ಟ ಅಂತಾನು ನಾನು ಅನ್ಕೋತೀನಿ. ಯಾಕಂದರೆ ನನ್ನ ಕಾಲಾವಧಿಯಲ್ಲಿ ಇದು ಆಗ್ಬಾರ್ದಾಗಿತ್ತು, ಆಗಿದೆ. ಆದರೆ ಆಗಿರಕ್ಕೆ ತಕ್ಕಂಗೆ ಅದೆಲ್ಲೋ ನಮ್ಮ ಮಾಮೂಲಿ ಈಗ ನಮ್ಮ ತೋಟಗಳಿಗೆ ಹಾಕೋಂಥ ಮೋಟ್ರ್ಗಳಾಗ ಹಾಕ್ಬಿಡ್ಬೋದು. ಅದು ದೊಡ್ಡದು ಮೇಡ್ ಟು ಆರ್ಡರ್ ಆಗಿರೋದ್ರಿಂದ ಈ ಪ್ರಾಜೆಕ್ಟ್ಗೋಸ್ಕರ ಮಾಡಿರೋದ್ರಿಂದ ಟೈಮ್ ತಗೋತಿದೆ. ಖಂಡಿತವಾಗ್ಲೂ ಮಾಡೋ ಅಂಥ ಕೆಲಸ ಮಾಡ್ತೀವಿ. ಇವತ್ತು ನಾನು ನಿಮ್ಗೆ ಉದಾಹರಣೆಗೆ ಹೇಳ್ಬೇಕು ಅಂದರೆ, ಟೊಯೋಟಾ ಫ್ಯಾಕ್ಟ್ರಿ ನಮ್ಮ ಕರ್ನಾಟಕದಲ್ಲಿ ಇದೆ. ಟೊಯೋಟಾ ಸ್ಪೇರ್ ಸಿಗೋಕ್ಕೆ 15 ದಿನ ಬೇಕು. ನಮ್ಮ ರಾಜ್ಯದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋಂಥ ಟೊಯೋಟಾ ಕಂಪ್ನಿಗೆ ಸ್ಪೇರ್ಸ್ ಬೇಕಂದ್ರೆ 15 ದಿನ ಬೇಕು. ನಾವು ಫ್ಯಾಕ್ಟ್ರಿ ಇದೆ ಅಂತ ಹೋಗಿ ತರೋಕ್ಕಾಗಲ್ಲ, ಶೋರೂಮಲ್ಲೇ ತಗೋಬೇಕು. ಅದನ್ನು ತಗೋಬೇಕಂದ್ರೆ 15 ದಿನ ಕೇಳ್ತಾರೆ. ಇನ್ನು ಬೇರೆ ಕಂಪ್ನಿಗಳ ಕತೆ ಆದಾಗ ಪೂನಲ್ಲಿ ಈಗಾಗಲೇ ಕನಕಪುರದಲ್ಲೂ ಸಮಸ್ಯೆ ಆಗಿ ಆ ಮೋಟ್ರೂ ಅಲ್ಲಿಗೆ ಬಂದಿದೆ, ಸಾರಂಗಿಗೆ. ಬೇಕಾದ್ರೆ ನೀವೆಲ್ಲ ನಮ್ಮ ಜೊತೆ ಬನ್ನಿ. ನಾನು ಈಗ ಸಾರಂಗಿಗೆ ಒಂದಿನ ಭೇಟಿ ಕೊಡಬೇಕು ಅಂದ್ಕೊಂಡಿದ್ದೀನಿ, ನಾಳಿದ್ದಾದ್ಮೇಲೆ. ಖಂಡಿತವಾಗ್ಲೂ ಅಲ್ಲೂ ಏನು ನಡೀತಿದೆ, ಇಲ್ಲಿಗಿಂತ ಇಲ್ಲಿ ಕೆರೆಗಿಂತ ಪ್ರೋಸೆಸ್ ಫಾಸ್ಟ್ ಆಗಿದ್ರೆ ಇದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಅನ್ನೋದು ನನ್ನ ಉದ್ದೇಶ. ಇವ್ರೇನು ಅಂದರೆ ಅಟ್ಲೀಸ್ಟ್ ಇದನ್ನಾರು ಇಲ್ಲಿ ರೆಡಿ ಮಾಡ್ಕೊಂಡ್ರೆ ಏನಾದ್ರು ಬೇಸ್ ಆಗ್ತದೆ ಅಂತ. ಇವತ್ತು ಹೇಳ್ತಾರೆ ನಮಗೆ 1 ಮೋಟ್ರ್ ರೆಡಿ ಮಾಡಿದ್ರೆ ಇಷ್ಟು ದಪ್ಪ ನೀರು ಬರ್ತದೆ, ಇಷ್ಟು ದಪ್ಪ ಬರೋದ್ರಿಂದ ತಿರ್ಗಾ ಪ್ರಯೋಜನ ಇಲ್ಲ. ನಾನು ಅದಕ್ಕೆ ಏನು ಹೇಳ್ತೀನಿ, 2 ಮೋಟ್ರ್ ಬೇಸಿಕಾಗಿ ರೆಡಿ ಮಾಡಿ ಸುಮ್ಮನೆ ನಾಳೆ ನಾನು ನಿಮ್ಗೆ ಸುಳ್ಳು ಭರವಸೆ ಕೊಟ್ಟು ತಿರ್ಗಾ ನಾಳೆ ಅಲ್ಲಿ ಹೋಗಿ ನೀವು ಇನ್ನು MLA ಅವ್ರು ಬಂದು 20 ದಿನ ಆಯಿತು ಹೇಳಿದ್ರು ನಮ್ಗೆ ಮಾಡಲಿಲ್ಲ, ನೀರು ಬಿಡಿಸ್ಲಿಲ್ಲ, ಇವ್ರ ವೈಫಲ್ಯ, MLAಗಳ ಮಾತು ಕೇಳಲಿಲ್ಲ, ಅಧಿಕಾರಿಗಳನ್ನಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಆಗಿರೋದಂಥದ್ದು ಇದೆ. ಅದರಲ್ಲಿ ಯಾವುದೇ ಥರದ ಮುಚ್ಚು ಮರ ಇಲ್ಲೂ ಇಲ್ಲ. ಇರೋದನ್ನ ಹೇಳೋಕ್ಕೆ ನನಗೇನು ಭಯ ಇಲ್ಲ. ಆದರೆ ಅಲ್ಲ ಅದನ್ನೇ ಹೇಳ್ತೀನಲ್ಲ. ಹಂಗಾಗಿ ಕನಿಷ್ಠ ಪಕ್ಷ ಈ ಮೋಟ್ರ್ ಏನು ಇದ್ರಲ್ಲಿ ಓಪನ್ ಮಾಡಿದ್ದಾರೆ ಕೆರೆಹಳ್ಳಿಲಿ, ಅದು ರೆಡಿ ಹಾಕಿ ಈ ತಿಂಗಳು ಕೊನೆ ಬೇಕು. ನವೆಂಬರ್ 3-4 ಬೇಕೇ ಬೇಕು. ಸರ್, ಈಗ ಅವರು ಕಳೆದ 80,000 ಕ್ಯೂಸೆಕ್ಸ್ ನೀರು ತಂದು ಇದೇ ಹೇಳ್ತಾ ಇದ್ದಾರೆ ಸರ್. ಈಗ ಮೋಟ್ರು ರಿಪೇರಿ ಆಗಿದೆ ಅಂತ ಅಂದ್ಬಿಟ್ಟು ಅವರು ಸ್ಟಾರ್ಟ್ ಮಾಡಿ ಈ ಜೂನ್ ಸ್ಟಾರ್ಟ್ ಮಾಡ್ಬೇಕು ಸರ್. ಅವರು ಈಗ ಮೊದಲನೇ ಅಂತ 2ನೇ ಅಂತ 3ನೇ ಅಂತ ಸರ್ 102 ದಿನ ಅವಕಾಶ ಕೊಟ್ಟವ್ರ. ಅದು ಮುಗಿದ ತಕ್ಷಣ ನಮ್ಗೆ 4ನೇ ಹಂತಕ್ಕೆ 50 ದಿನ ಅವಕಾಶ ಕೊಟ್ಟಿದ್ದಾರೆ ಸರ್. ಕಳೆದ ವರ್ಷನೂ ತುಂಬಿಸ್ಲಿಲ್ಲ. ಈ ವರ್ಷ ಮೋಟ್ರ್ ರಿಪೇರಿ ಅಂತ ಸ್ಟಾರ್ಟ್ ಮಾಡ್ತೀನಿ ಗೊತ್ತಾಯ್ತು ಅಂತ ಸರ್ ನಮ್ಮ ಪ್ರಶ್ನೆ ಅವ್ರಿಗೆ. ಅಲ್ಲ ಅದು ಆಗ್ತಿಲ್ಲ ಈಗ ಮೋಟರ್ಗಳು ಸಹ ಒಂದು ಸ್ಪೇರ್ ಪಾರ್ಟ್ ಇಟ್ಕದೆ ಅವರು ಸರ್ಕಾರದಲ್ಲಿ ಅಷ್ಟೊಂದು ದುಡ್ಡಿದೆ ಅಂತ ಹೇಳ್ತೀರಾ. ಒಂದು ಇಟ್ಕದೆ ಅವರು ಒಂದು ಸುಟ್ಟಾದ ಮೇಲೆ ಇನ್ನೊಂದು ಓಡ್ತಾ ಇರ್ತಾ ಒಟ್ಟಿಗೆ 3 ಸುಟ್ಟಗಳು ಕೊಟ್ಟು ಒಂದೇ ಸರಿ 3 ಸುಟ್ಟಾಗಿರೋ ಸರ್ ಅವ್ರಿಗೆ. ಒಂದು ರಿಪೇರಿ ಆದ್ಮೇಲೆ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಒಂದು ಹೋಗಿದೆ, ಇನ್ನೊಂದು ಓಡುತ್ತೆ ಅಂತ ಮಾಡ್ಕೊಂಡಿದ್ದಾರೆ, ಅದು ಹೋಗ್ತಾನೆ ಇನ್ನೊಂದಿದೆ ಅಂತ ಮಾಡ್ಕೊಂಡಿದ್ದಾರೆ. ಈ ಜನಗಳು 3 ಮೋಟರ್ ಹೋಗಿದೆಯಪ್ಪ, ಒಂದ್ ಸ್ವಲ್ಪ ದಿನ ಇರುವಂತ ವರ್ಷನ ನೀರ್ ತಟ್ಟಕ್ಕೆ ಹೋಗ್ತಾ ಸರ್. ಸರಿ, ನೀವು ಹೇಳೋದು ಒಪ್ಕೊಂಡೆ. ಬಟ್ ಒಂದು ಸಮಯ ಏನಾಗಿದೆ, ಒಂದು ಓಡ್ತಾ ಇತ್ತು, ಇನ್ನೊಂದು ಕೆಟ್ಟೋದಾಗ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ರಿಪೇರಿ ಮಾಡ್ತಿಲ್ಲ, ಅದು ನಾನು ಒಪ್ಕೊತೀನಿ. ಬಟ್ ಅದಕ್ಕೆ ಕಾರಣಗಳೇನು ಅಂದರೆ ಇದು ಹೆಂಗೆ ರನ್ ಆಗ್ತಾ ಇತ್ತು. ಈಗ ನೀವು ಇಲ್ಲಿ ಪ್ರತಿಭಟನೆ ಮಾಡಿ ಗಲಾಟೆ ಮಾಡೋಕ್ಕಿಂತ ರನ್ ಆಗಲಿ ನಾವು ವಿಚಾರಕ್ಕೆ ಅವರು ರಿಪೇರಿ ಮಾಡಿಸ್ಲಿಕ್ಕೆ ಹೋಗಿಲ್ಲ. ಖಂಡಿತವಾಗ್ಲೂ ರಿಪೇರಿ ಮಾಡಿಸೋಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಇಷ್ಟು ಹೇಳಿದ್ದೀನಿ. ಆ ಜೊತೆಗೆ ನೀವು ಇಲ್ಲಿ ಸಮಸ್ಯೆಗಳು ಇದ್ರದ್ದು ಹೇಳಿದ್ರೆ, ಅದು ನಮ್ಮ ತಾಲೂಕು ಕಚೇರಿಯಲ್ಲಿ ಆಗಿತ್ತಿರುವಂಥ ಸಮಸ್ಯೆಗಳು VA ಬಗ್ಗೆ ಎಲ್ಲ ಹೇಳಿದ್ರೆ ಅದ್ರ ಬಗ್ಗೆ ಅಧಿಕಾರಿಗಳ ಕರೆದು ನಾನು ಫಿಕ್ಸ್ ಮಾಡಿ
ಏನ್ ಲೀಗಲ್ ಆಗಿದೆ ಡಾಕ್ಯುಮೆಂಟ್ಸ್ ಕೊಡ್ಸೋಕೆ ನಾವು ಪ್ರಯತ್ನ 100% ಮಾಡ್ತೀನಿ. ನನ್ನ ಉದ್ದೇಶ ಏನು ಅಂದ್ರೆ 100 ಜನಕ್ಕಾರು ಕೊಡ್ಲಿ ಕರೆಕ್ಟ್ ಆಗಿ ಕೊಡ್ಲಿ. ಸುಮ್ಮನೆ ನಾವು 4,000 ಅರ್ಜಿ ಇದೆ, 8,000 ಅರ್ಜಿ ಇದೆ, ತಹಸೀಲ್ದಾರ್ಗೆ ಹಿಂಸೆ ಕೊಟ್ಟು ಅಧಿಕಾರಿಗಳಿಗೆ VAಗಳಿಗೆ ನೀವು ಅದೇನಿದೆ ಬರ್ಕೊಂಬನಿಯಲ್ಲಿ ಫಸ್ಟ್ ಅವ್ರು ಕೊಟ್ಬಿಡೋಣ, ಅವ್ರ ಕಾಗದಿಂದ ತಪ್ಪಿಸ್ಕೊಳ್ಳೋಣ, ಅವ್ರ ಪ್ರತಿಭಟನೆ ಮಾಡೋದು ತಪ್ಪಿಸ್ಕೊಳ್ಳೋಣ ಅನ್ನೋಕ್ಕಿಂತ 100 ಜನ ಕೊಟ್ಟರು ನೆಮ್ಮದಿ ಆಗಿರೋರು ಕೊಡ್ಬೇಕು. ಅದು ನನ್ನ ಉದ್ದೇಶ. ಸುಮ್ಮನೆ ನಾಳೆ ಖಾತೆ ಆಗಿಲ್ಲ ಅನ್ನೋದು, ತಿರ್ಗಿ RTC ಬಂದಿಲ್ಲ ಅನ್ನೋದು, ಅವ್ರ ಮಕ್ಳಿಗೆ ಹೋಗೋದು, ಅವ್ರ ಮಕ್ಳುಗಳು ನಾಳೆ ಕೋರ್ಟ್ ಕಲಿಯೋದು ಅವೆಲ್ಲ ಆಗೋದು ಬೇಡ. ನೀವು ಕರೆಕ್ಟಾಗಿ ಕೊಡೋಕ್ಕೆ ಏನು ಮ್ಯಾಕ್ಸಿಮಮ್ ಆಗ್ತದೆ, ಏನು 4,000 ಅರ್ಜಿ ರಿಜೆಕ್ಟ್ ಆಗಿದೆ, ಇನ್ನು 3,000 ಚಿಲ್ಲರೆ ಏನಿದೆ ಅದನ್ನ ಆದಷ್ಟು ಹಂತವಾಗಿ ಕ್ಲಿಯರ್ ಮಾಡಕ್ಕೆ ನಮ್ಮ ಕಾಲಾವಕಾಶ ಕೊಡಿ. ಯಾಕಂದ್ರೆ ನಾನು ಒಂದು ವಿಚಾರ ಹೇಳ್ತೀನಿ, ರೆವಿನ್ಯೂ ಅವ್ರಿಗೆ ಇದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮ ಕೆಲಸಗಳಿರೋದ್ರಿಂದ ಖಂಡಿತವಾಗ್ಲೂ ಮಾಡೋ ಅಂತ ಕೆಲಸ ಮಾಡ್ತೀವಿ ನಾವು. ಅದಕ್ಕೆ ಅಂತಾನೆ ಒಂದು ಡೆಡಿಕೇಟೆಡ್ ಟೀಮ್ ಇಟ್ಟು ಕೆಲಸ ಮಾಡ್ಕೊಂತ ಮಾಡ್ತೀವಿ. ಅಲ್ಲ ಸರ್, ಈಗ CF ಅವರು ಈಗ ಸಾಗುವಳಿ ಕೊಡ್ಬೇಕಾದ್ರೆ 100 ಮೀಟರ್ ದೂರ ಇದ್ದು ಕೊಡ್ತೀವಿ ಅಂತ ಹೇಳ್ತಾ ಇದ್ರಂತ ಸರ್. ಅವರು ಅದ್ ಯಾವ ಕಾರಣದಲ್ಲಿ ಹೇಳ್ತಾ ಇದ್ರಂತ ಗೊತ್ತಿಲ್ಲ ಸರ್. ಈಗ ಮುಂಟಿಪುರ ಗ್ರಾಮದ ಹಂಗೆ ಸರ್, ಈಗ 1 to 5 ಎಲ್ಲ ಆಗೈತೆ. ಅವರು ಲಾಗಿನ್ ಮಾಡೋರಿಗೆ ಅವ್ರೆಲ್ಲರೂ RTC ಬರ್ತಾರೆ ಸರ್, ಒಂದು 40-50 ಜನಕ್ಕೆ ಆಯ್ತಾ ಮಾಡ್ತಾ ಇಲ್ಲ ಸರ್. ಈಗ ಒಂದು ಈಗ ಗೋಮಾಳನ ಸರ್ 30 ವರ್ಷ ಗಣಿಗಾರಿಕೆ ಮಾಡಕ ಲೀಸ್ ಕೊಡ್ತಾ ಇದೀರಾ. ಗೋಮಾಳ ಹಾಕಿರೋ ರೈತರಿಗೆ ಸಾಗುವಳಿ ಕೊಡಕ ಇಲ್ಲೇ ಬೆಳಿತಾರ. ಇದು ಯಾವ ನಿಯಮ ಸರ್ ಇದು? ಅದಕ್ಕೂ ಈಗ ಮಳೆಯಲ್ಲಿ ಬಿಟ್ಟೈತೆ. ಈಗ ಅದಕ್ಕೆ ಉತ್ತರ ಕೊಡ್ತೀನಿ. ಈಗ ಒಂದು ವಿಚಾರ ಹೇಳಿದ್ರಿ ನೀವು, ಫಾರೆಸ್ಟ್ CF ಅವ್ರ ವಿಚಾರ ಹೇಳಿದ್ರಲ್ಲ, CF ಅವರು ಖಂಡಿತವಾಗ್ಲೂ ಕಾನ್ಸಂಟ್ರೇಟ್ ಮಾಡಿಲ್ಲ. ಅವರು ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ, ಯಾವ್ದ್ರ ಬಗ್ಗೆ, ಸಾಗುವಳಿ ಬಗ್ಗೆ. ಇವಾಗ ನಾವು ಒಂದ್ ಸ್ವಲ್ಪ ಅವ್ರಿಗೆ ನಾನು ಕಳೆದ ಒಂದು 2-3 ತಿಂಗಳಿಂದ ಒತ್ತಡ ಏರಿ ಅವ್ರು ನಾವು ಏನ್ ಹೇಳಿದ್ರು ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಸರ್ ಕಾರ್ಖಾನೆಗಳದ್ದು ಅವಳಿ ಜಾಸ್ತಿ ಹೊಡೆದು ನಾವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ, ಸೊ ದಯವಿಟ್ಟು ನಮ್ಗೆ ಅವಕಾಶ ಕೊಡಿ ಅಂತೀವಿ. ಈಗ ನಾವು ಆಗಲ್ಲ ಅಂತ ಹೇಳಿ ಈಗ ಮುಖ್ಯವಾಗಿ ಈ ಒಂದು ವಿಚಾರನ ತಗೊಳಕ್ ಹೇಳಿದೀವಿ. ಒಂದು ಎರಡನೇದು ಇದೇ ಹೇಳಿದ್ರಿ ನೀವು, ಅದು ಗೋಮಾಳ ಏನಕ್ಕೆ ಇಟ್ಕೊಂಡಿರೋದು ಅಂದ್ರೆ ಹಸುಗಳು ಮೇಯಿಸ್ಲಿಕ್ಕಿರೋದು. ಅದು ಏನು ಹಸುಗಳು ಮೇಯಿಸ್ಲಿಕ್ಕೆ ಆಗ್ತಿರೋ ಜಾಗಕ್ಕೆ ಸರ್ಕಾರ ಆದೇಶ ಮಾಡಿರ್ಬೋದು, ಯಾವ್ದು ಕೃಷಿ ಕ್ವಾರಿಂಗ್ ಮಾಡ್ಲಿಕ್ಕೆ. ಅದೇನಾದ್ರು ಸಮಸ್ಯೆಗಳಿದ್ರೆ ಅದನ್ನ ರದ್ದುಪಡಿಸೋ ಕೆಲಸ ಮಾಡಿ. ಸರ್, ಅದು ಒಂದು ಗ್ರಾಮ